ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿರುವ ಅಲ್ಪ ಸಂಬಳದಲ್ಲಿ ಸರಿಸಮಾನ ಹುದ್ದೆಯಲ್ಲೇ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರು ಪಿಂಚಣಿ ಸಿಗದೆ ಪರದಾಡುವಂತಾಗಿದೆ. ಇದರ ಬಗ್ಗೆ ನಾಳೆಯಿಂದ ನಡೆಯಲಿರುವ ಚಳಿಗಾಲ ಅಧಿವೇಶನದಲ್ಲಿ ಚರ್ಚಿಸಿ ಬಡ ದಿನಗೂಲಿ ನೌಕರಿಗೆ ಪಿಂಚಣಿ ನೀಡುವಂತೆ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಅಧ್ಯಕ್ಷ ಪ್ರಭು ವಾಲಿ ಸರ್ಕಾರಕ್ಕೆ ಆಗ್ರಹ ಮಾಡಿ ಒತ್ತಾಯ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಾಲಿ ಅವರು, ಜೀತ ಪದ್ಧತಿಯಂತೆ ದುಡಿದ ದಿನಗೂಲಿ ನೌಕರರು ಸರ್ಕಾರದಿಂದ ಪಿಂಚಣಿ ಸೌಲಭ್ಯ ಪಡೆದುಕೊಳ್ಳದೆ ಹೈರಾಣಾಗ್ತಿದ್ದು, ಪಿಂಚಣಿ ಸೌಲಭ್ಯ ಪಡೆದುಕೊಳ್ಳದೆ ವಂಚಿತರಾಗ್ತಿದ್ದೇವೆ. ಇದರಿಂದ ನಾಳೆಯಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರದ ಸಚಿವರು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಮುಖ್ಯಮಂತ್ರಿಗಳು ಚರ್ಚಿಸಿ ಬಡ ದಿನಗೂಲಿ ನೌಕರಿಗೆ ಪಿಂಚಣಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾಧ್ಯಮ ಮಿತ್ರರಿಗೆ ಸುಸ್ವಾಗತ. ಪ್ರಭು ರಾಮಣ್ಣ ವಾಲಿ ಅಂಥೇಳಿ ಈ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೇನೆ. 1784 ನಂತರ ನೇಮಕಗೊಂಡ ಸರ್ಕಾರಿ ದಿನಗೂಲಿಯಾಗಿ ನಾವು ಸುಮಾರು 35ರಿಂದ 40 ವರ್ಷ ತನಕ ಅಲ್ಪ ಸಂಬಳದಲ್ಲಿ ಸೇವೆ ಸಲ್ಲಿಸಿ ಈಗ ವಯೋನಿವೃತ್ತಿಯಾಗಿ ನಾವು ಮನೆಗೆ ಹೋದ ನಂತರ ಖಾಲಿ ಕೈಯಲ್ಲಿ ಮನೆಯಲ್ಲಿ ಹೋಗಿದ್ದೇವೆ. ನೊಂದ ಬೆಂದ ದಿನಗೂಲಿ ನೌಕರಿಗೆ ಸರ್ಕಾರದ ಮೇಲೆ ಸುಮಾರು ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನೇ ಒಲಿಸ್ತಾ ಇದ್ದೇವೆ. ಪರಂತು ನಾವು ಯಾವುದು ಪ್ರೆಷರ್ ಸರ್ಕಾರ ಮೇಲೆ ಹಾಕ್ತಾಯಿಲ್ಲ. ಈಗಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ನಾವು ಸುಮಾರು ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಮರಣ ಹೊಂದಿದವರಿಗೆ ಮತ್ತು ಈಗ ವಯೋವೃತ್ತಿಯಾದವರಿಗೆ ಯಾವುದೇ ನಮಗೆ ಸವಲತ್ತು ಇಲ್ಲದೆ ಮನೆಗೆ ಹೋಗಿಬಿಟ್ಟಿದ್ದೇವೆ. ದಯಮಾಡಿ ನಮಗೆ ಯಾವುದೇ ಒಂದು ತರಹದ ಪೆನ್ಷನ್ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೇವೆ. ಸುಮಾರು ಎಷ್ಟಾದರೂ ಒಂದು ಯೋಜನೆಗಳನ್ನು ಮಾಡಿದ್ದಾರೆ ಸರ್ಕಾರ. ಆ ಯೋಜನೆಯಲ್ಲಿ ಕೂಡ ನಮಗಾದರೂ ಒಂದು ಯಾವುದೇ ಒಂದು ತರಹದ ಪ್ಲ್ಯಾನ್ ಮಾಡಿ ಪ್ರೊಜೆಕ್ಟ್ ಮಾಡಿ ಅದರಲ್ಲಿ ನಮಗೆ ಪೆನ್ಷನ್ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮೇನ್ ನಮ್ಮ ಉದ್ದೇಶವಾಗಿ ಈಗ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ತುಂಬ ಕಳಕಳಿಯಿಂದ ಎಲ್ಲ ಶಾಸಕರು, ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ವಹಿಸಿ ನೊಂದ ಬೆಂದ ದಿನಗೂಲಿ ನೌಕರಿಗೆ ಒಂದು ಒಳ್ಳೆಯ ಬೆಳಕನ್ನು ದಾರಿ ದೀಪವಾಗಿ ಮಾಡಿಕೊಡ್ತಾರೆ ಅಂತಕ್ಕಂಥ ನಾವು ಸರ್ಕಾರದ ಬಳಿ ಬೇಡ್ಕೊಳ್ತಾ ಇದ್ದೇವೆ. ಆಯಿತು, ಈಗ ದಿನಗೂಲಿ ನೌಕರ ಬಾಳು ಈ ಸಣ್ಣ ಮಕ್ಕಳು ಆಡ್ತಕ್ಕಂಥ ಚೆಂಡಿನ ಹಾಗೆ ನಮ್ಮ ಬಾಳ್ವೆ ಆಗಿದೆ. ಎಲ್ಲ ವಯಸ್ಸಾಗಿ ಎಲ್ಲೂ ಊಟಕ್ಕೆ ಗತಿ ಇಲ್ಲದೆ ಇವತ್ತು ಇಂದಿರಾ ಕ್ಯಾಂಟೀನ್ದಲ್ಲಿ ಹೋಗಿ ನಮ್ಮ ಜನ ಒಪ್ಪತ್ತು ಊಟಕ್ಕಾಗಿ ಕಾಯ್ತಾ ಇದ್ದಾರೆ. ಅದನ್ನು ಸರ್ಕಾರ ಗಮನ ಹರಿಸಿ ಈ ದುಡಿತಕ್ಕಂಥ ಜನರಿಗೆ ಒಂದು ನ್ಯಾಯ ಕೊಡಬೇಕು. ಈಗ ದುಡಿದು ನಿವೃತ್ತಿಯಲ್ಲಿದ್ದಂಥ ಎಲ್ಲ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ಒಂದು ನೇಮ. ಇದಕ್ಕೆ ತಿದ್ದುಪಡಿ ಮಾಡಿ ನಮ್ಮನ್ನು ಸರ್ಕಾರದಲ್ಲಿ ಇರ್ತಕ್ಕಂಥ ಇದರಲ್ಲಿ ಪಾಸ್ ಮಾಡಿ ನಮಗೆ ಒಂದು ಪೆನ್ಷನ್ ಸವಲತ್ತು ಕೊಡಬೇಕು ಮತ್ತು ಅನುಕಂಪ ಆಧಾರದಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಅನುಕೂಲ ಆಗೋಂಥ ಒಂದು ಅನುಕಂಪವನ್ನು ಕೂಡ ಸರಿಪಡಿಸಬೇಕಂತ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೇವೆ. ಅದಕ್ಕಾಗಿ ಈ ನಡೀತಕ್ಕಂಥ ಸುವರ್ಣಸೌಧ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಮತ್ತು ಸಚಿವರು ಇವರೆಲ್ಲರೂ ಸೇರಿಕೊಂಡು ಇದರ ಬಗ್ಗೆ ಈ ಕುರುಡ ಜನರ ಒಂದು ಸಮಸ್ಯೆಯನ್ನು ತಾವು ಬಗೆಹರಿಸ್ತೀರಿ ಅಂತಕ್ಕಂಥ ನಂಬಿ ಈ ಸರ್ಕಾರಕ್ಕೆ ನಾವು ಹೊರಂತು ಮನವಿನೇ ಮಾಡ್ತಾಯಿದ್ದೀವಿ. ಆದರೆ ಒತ್ತಾಯ ಮಾಡ್ತಾ ಇಲ್ಲ ಅದಕ್ಕೆ ನಾವು ಇದೇ ಥರ ಇಷ್ಟೇ ಮಾಡಿ ಹೀಗೆ ಮಾಡಿ ಅಂತಕ್ಕಂಥ ನಾವು ಯಾವುದೂ ಒತ್ತಾಯ ಇಲ್ಲ. ನಾಳೆ ಬದುಕು ಮಾಡಬೇಕಾದರೆ ಯಾವುದೇ ಒಂದು ಆಧಾರ ಬೇಕಲ್ಲ. ಈಗ 5 ಪಂಚವಾರ್ಷಿಕ ಯೋಜನೆಯಲ್ಲಿ ಸರ್ಕಾರ ಬಡ ಜನರಿಗೆ ಅನುಕೂಲವಾಗತಕ್ಕಂಥ ಯೋಜನೆಗಳನ್ನು ಮಾಡಿದೆ. ಅದರಲ್ಲಿ ನಾವು ಕೂಡ ಬಡರೇ ಇದ್ದೇವಲ್ಲ, ನಾವು ಯಾವ ಶ್ರೀಮಂತರಲ್ಲ. ದುಡಿದು ಖಾಲಿ ಅಲ್ಪ ಸಂಬಳದಲ್ಲಿ ಸರ್ಕಾರದಲ್ಲಿ ನಿಯತ್ತಿನಿಂದ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಮನೆಗೆ ಬಂದಾಗ ಕೂಡ ನಮಗೆ ನಿರ್ಲಕ್ಷ್ಯ ಮಾಡ್ತೇವೆ ಅಂದರೆ ಇದು ಮಲತಾಯಿ ಧೋರಣೆ, ಜೀತ ಪದ್ಧತಿ ಅಂತ ಮಾಡ್ತಾ ಇದೆ. ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಸೇರಿದರೆ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು 400-500 ಜನ ಇದ್ದೇವೆ ಅಷ್ಟೇ. ಎಲ್ಲ ಇಲಾಖೆ ಕರ್ನಾಟಕ ಸೇರಿ 6,000 ಜನ ಇಡೀ ಕರ್ನಾಟಕದಲ್ಲಿ ಉಳಿದಿದ್ದು ಈಗ 6,000 ಜನ. ಅದರಲ್ಲಿ 1-1.5 ಸಾವಿರ ತೀರ್ಕೊಂಡಿದ್ದಾರೆ.
ಆಯಿತು 2,000 ಈಗ ಸರ್ವಿಸ್ದಲ್ಲಿದ್ದಾರೆ, 2,000 ಚಿಲ್ಲರ್ ಅಥವಾ 2,000 ಒಳಗಡೆ ಪೆನ್ಷನ್ ಆಧಾರದ ಮೇಲೆ ಬದುಕಿದ್ದಾರೆ. ಅವರೆಲ್ಲವರಿಗೆ ಅನುಕೂಲ ಆಗಬೇಕಂತಕ್ಕಂಥದ್ದೇ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸಚಿವರಿಗೆ, ಶಾಸಕರಿಗೆ ಎಲ್ಲವರಿಗೂ ಕೂಡ ನಾವು ಅವರಲ್ಲಿ ಮನವಿನೇ ಮಾಡ್ತಾಯಿದ್ದೀವಿ, ಒತ್ತಾಯ ಮಾಡ್ತಾ ಇಲ್ಲ. ಅದಕ್ಕೆ ದಯಮಾಡಿ ಈ ಸರ್ಕಾರ ಎಲ್ಲ ರೀತಿಯಿಂದನೂ ನಮಗೆ ಅನುಕೂಲ ಮಾಡಿಕೊಟ್ಟಿದರೆ ಅವರಿಗೆ ನಾವು ಚಿರಋಣಿ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಇದೇ 10 ತಾರೀಕು ಈ ಜಗತ್ ಸರ್ಕಲ್ಲಿಂದ ಇದು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸ್ತೀವಿ. ಅವತ್ತು ದಯಮಾಡಿ ತಾವು ಕೂಡ ಸಹಕಾರ ಮಾಡಿ ಇದರಲ್ಲಿ ಮಾಧ್ಯಮದಲ್ಲಿ ವರದಿ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸಿ ಜಿಲ್ಲಾ ದಿನಗೂಲಿ ನೌಕರ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಇಂದು ನಾವು ಕಾಲ್ನಡಿಗೆ ಜಾಥಾವನ್ನು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ತೆಗೆದು ಹೋಗಬೇಕಾಗಿದೆ. ಇಂದು ಶ್ರೀ ಶರಣಬಸವೇಶ್ವರ ಹಾಗೂ ಬಂದಿನವಾಜರ ಆಶೀರ್ವಾದದಿಂದ ಇಂದು ನಾವು ಈ ಮಾಧ್ಯಮದರ ಮುಂದೆ ಬಂದಿದ್ದೇವೆ. ನಾವು ದಿನಗೂಲಿ ನೌಕರರಾಗಿ ಸುಮಾರು 30-40 ವರ್ಷ ತನಕ ದಿನಗೂಲಿಯಾಗಿ ನಿವೃತ್ತಿ ಹೊಂದಿದ್ದೀವಿ. ಅದರ ಸಲುವಾಗಿ ನಮಗೆ ಯಾವುದೇ ಪಿಂಚಣಿ ಇರುವುದಿಲ್ಲ. ಅದರ ಸಲುವಾಗಿ ನಾವು ನಮ್ಮ ಬೇಡಿಕೆಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಬೇಕಾಗಿದೆ.